ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವೇದಾಂತ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ಮ್ಯಾಥಮೆಟಿಕ್ಸ್ ಅಂತ ಅಂದಾಗ ನಮಗೆ ಏನ್ ಬೇಕಾಗತ್ತೆ? ಫಾರ್ಮುಲಾಸ್ಗಳು ಬೇಕಾಗುತ್ತೆ, ಹೌದಾ? ಸ್ಪೆಷಲಿ ಹೈಯರ್ ಕ್ಲಾಸಸ್ ಅಲ್ಲಿ ಫಾರ್ಮುಲಾಸ್ ಇಲ್ಲದೆ ಚಾಪ್ಟರ್ಗಳೇ ಇರೋದಿಲ್ಲ, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ನಮ್ಮ ಸೆಕೆಂಡ್ ಇಯರ್ PUC ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಫಾರ್ಮುಲಾ ಅಂದ್ರೆ ಚಾಪ್ಟರ್ ವೈಸ್ ಫಾರ್ಮುಲಾಸ್ಗಳನ್ನ ನಾನು ಲಿಸ್ಟ್ ಮಾಡಿದ್ದೀನಿ. ಆ ಫಾರ್ಮುಲಾಸ್ಗಳನ್ನ ಒಮ್ಮೆ ನೋಡೋಣ. ಅದ್ರ ಜೊತೆಗೆ ಈ ಫಾರ್ಮುಲಾದ PDF ಕೂಡ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಓಕೆ, ಫಾರ್ಮುಲಾದ ಲಿಂಕ್, ಇದರ PDF ನಿಮಗೆ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆಲ್ ರೈಟ್, ಸರಿ. ಹಾಗಿದ್ರೆ ಚಾಪ್ಟರ್ ವೈಸ್ ಏನೆಲ್ಲ ಫಾರ್ಮುಲಾಸ್ಗಳಿದೆ ಅನ್ನೋದನ್ನ ನೋಡೋಣ. ಆಲ್ಮೋಸ್ಟ್ ಇಂಟಿಗ್ರೇಷನ್ ಹಾಗೆ ಡಿಫ್ರೆನ್ಸಿಯೇಷನ್ ಅನ್ನ ಬಿಟ್ರೆ ಬಾಕಿ ಎಲ್ಲ ಚಾಪ್ಟರ್ಸ್ಗಳಲ್ಲಿ ಹೆಚ್ಚಾಗಿ ನಿಮಗೆ ಫಾರ್ಮುಲಾಸ್ ಬರೋದಿಲ್ಲ. ಬಟ್ ಬೇಸಿಕ್ ಆಗಿ ಇರ್ತಕ್ಕಂಥ ಫಾರ್ಮುಲಾಸ್, ಚಾಪ್ಟರ್ ಅಲ್ಲಿ ಇರುವಂತಹ ಫಾರ್ಮುಲಾಗಳನ್ನ ನೋಡ್ತಾ ಹೋಗೋಣ. ಆಲ್ ರೈಟ್, ಸೊ ನಮ್ಮ ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಸೊ ಕಂಪೋಸಿಷನ್ ಮೇಲೆ ಬರುವಂತಹ ಫಾರ್ಮುಲಾ ಅಂದ್ರೆ ಎಫ್. ಇದನ್ನೇ ಯಾವ ರೀತಿ ಓದ್ತೀರಾ ನೀವು? ಎಫ್ ಕಂಪೋಸ್ಡ್ ವಿತ್ ಜಿ ಆಫ್ ಎಕ್ಸ್, ಹೌದಾ? ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ಅಲ್ಲ, ಮತ್ತೆ ಎಫ್ ಕಂಪೋಸ್ಡ್ ವಿತ್ ಜಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ಎಕ್ಸ್, ಹೌದಾ? ಇನ್ನು ಇನ್ವರ್ಸ್ ಫಂಕ್ಷನ್ ಮೇಲೆ ಬರುವಂತದ್ದು ಎಫ್ ಇನ್ವರ್ಸ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್, ಹೌದಾ? ಸೊ ಇದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಫಾರ್ಮುಲಾ. ಯಾವ್ದ್ರ ಮೇಲೆ? ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಮೇಲೆ. ಇನ್ನು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಸೆಕೆಂಡ್ ಚಾಪ್ಟರ್ ನ ಮೇಲೆ ಬರ್ತಕ್ಕಂಥ ಫಾರ್ಮುಲಾಸ್ ಯಾವ್ದ್ಯಾವ್ದಪ್ಪ ಅಂದ್ರೆ ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್. ಸೊ ಮೋಸ್ಟ್ ಪ್ರಾಬಬ್ಲಿ ಈ ಎಲ್ಲ ಫಾರ್ಮುಲಾಸ್ಗಳು ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಿರುವಂತಹ ಫಾರ್ಮುಲಾಸ್, ಕರೆಕ್ಟ್ ಅಲ್ವಾ? ಎಸ್. ಇನ್ನು ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್, ಹೌದಾ? ಟ್ಯಾನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್. Sin inverse x plus cos inverse x will be equal to pi by 2. Tan inverse x plus cot inverse x will be equal to pi by 2. All right. So ಇನ್ನು ನಮ್ಮ ಥರ್ಡ್ ಚಾಪ್ಟರ್ ಮ್ಯಾಟ್ರಿಕ್ಸ್ ನ ಮೇಲೆ ಏನ್ ಬರುತ್ತೆ ಅಂತ ನೋಡೋಣ. ಅಫ್ಕೋರ್ಸ್ ಸಿಂಪಲ್, ಫಸ್ಟ್ ಬರುವಂತದ್ದು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ m cross n. ಅದಾದ್ಮೇಲೆ ಟ್ರಾನ್ಸ್ಪೋಸ್. ಸೊ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್, ಯಾವುದೇ ಮ್ಯಾಟ್ರಿಕ್ಸ್ ಅನ್ನ ಟ್ರಾನ್ಸ್ಪೋಸ್ ಮಾಡಿ ಮತ್ತೊಮ್ಮೆ ಅದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಯು ವಿಲ್ ಗೆಟ್ ದ ಸೇಮ್ ಮ್ಯಾಟ್ರಿಕ್ಸ್ ಅಗೇನ್, ಹೌದಾ? ಸೊ ಸಿಮೆಟ್ರಿಕ್ ಅಂದ್ರೆ ನಮಗೆ ಗೊತ್ತಿದೆ, ಯಾವುದೇ ಮ್ಯಾಟ್ರಿಕ್ಸ್ ಅನ್ನ ಸಿಮೆಟ್ರಿಕ್ ಅಂದ್ರೆ ಟ್ರಾನ್ಸ್ಪೋಸ್ ಮಾಡಿದಾಗ ಇಫ್ ಯು ಗೆಟ್ ದ ಸೇಮ್ ಮ್ಯಾಟ್ರಿಕ್ಸ್ ಅಗೇನ್ ದೆನ್ ಇಟ್ ಇಸ್ ಅ ಸಿಮೆಟ್ರಿಕ್. ಸ್ಕ್ಯೂ ಸಿಮೆಟ್ರಿಕ್ ಅಂದ್ರೆ ಇಫ್ ಯು ಗೆಟ್ ನೆಗೆಟಿವ್ ಆಫ್ ದ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ಸ್ಕ್ಯೂ ಸಿಮೆಟ್ರಿಕ್. ಎ ಟ್ರಾನ್ಸ್ಪೋಸ್ ಮಾಡಿದಾಗ ನೆಗೆಟಿವ್ ಆಫ್ ದ ಮ್ಯಾಟ್ರಿಕ್ಸ್ ಬಂತು ಅಂದ್ರೆ ದಟ್ ಈಸ್ ಸ್ಕ್ಯೂ ಸಿಮೆಟ್ರಿಕ್. ಇನ್ನು ಇನ್ವರ್ಸ್ ಅಂದ್ರೆ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ, ಕರೆಕ್ಟ್ ಅಲ್ವಾ? ರೈಟ್. ಸೊ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಅನ್ನ ನೀವು ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಹೌ ಟು ಫೈಂಡ್ ಇಟ್ ಔಟ್? ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಅಲ್ಲಿ ನಿಮಗೆ ಬೇಸಿಕಲಿ ಎರಡು ರೀತಿ ಬರುತ್ತೆ, ಒಂದು 3 cross 3 ಮತ್ತೊಂದು 2 cross 2, ಹೌದಾ? ಅಂದ್ರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ 2 cross 2 ಇದ್ರೆ ಏನ್ ಮಾಡ್ತೀರಾ ನೀವು? ಅಡ್ಜಾಯಿಂಟ್ ಫಸ್ಟ್ ಹಾಗೆ ಫೋರ್ತ್ ಅಂದ್ರೆ A11 A12, ಹೌದಾ? A21 ಹಾಗೆ A22 ಇದೆ ಅಂದ್ರೆ ಇದರಲ್ಲಿ ಈ ಎರಡು ಟರ್ಮ್ಸ್ ಗಳನ್ನ ನೀವೇನ್ ಮಾಡ್ತೀರಾ? ಯು ವಿಲ್ ಇಂಟರ್ಚೇಂಜ್ ದಿಸ್, ಹೌದಾ? ಯಾವುದು ಅಡ್ಜಾಯಿಂಟ್ ಬಗ್ಗೆ ಮಾತಾಡ್ತಿದ್ದೀನಿ. ಯು ವಿಲ್ ಇಂಟರ್ಚೇಂಜ್ ದಿಸ್. ಅದಾದ್ಮೇಲೆ ಇಲ್ಲಿ ಉಳಿದಿರ್ತಕ್ಕಂಥ ಈ ಎರಡು ಟರ್ಮ್ಸ್ ಗಳ ಸೈನ್ ಅನ್ನ ನೀವು ಚೇಂಜ್ ಮಾಡ್ತೀರಾ, ಆಪೋಸಿಟ್ ಸೈನ್ ಅನ್ನ ಹಾಕ್ತೀರಾ, ಕರೆಕ್ಟ್ ಅಲ್ವಾ? ಇನ್ನು 3 cross 3 ಮ್ಯಾಟ್ರಿಕ್ಸ್ ಗೆ ಬಂದ್ರೆ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಯು ನೀಡ್ ಟು ಯೂಸ್ ದ ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್. ಅದ್ರ ಮುಖಾಂತರ ನೀವು ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀರಾ. ಆಲ್ ರೈಟ್, ಓಕೆ. ಸೊ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋದಾಗೆಲ್ಲ ನಿಮಗೆ ಕ್ಲಾರಿಟಿ ಬಂದಿರುತ್ತೆ, ಓಕೆ? ಬಟ್ ಯಾವ ಯಾವ ಫಾರ್ಮುಲಾಸ್ ಗಳನ್ನ ಅಪ್ಲೈ ಮಾಡ್ತೀವಿ ಅನ್ನೋದು ನಮಗೆ ಒಂದ್ ಕಡೆ ಲಿಸ್ಟ್ ಆಗಿ, ಹೌದಾ? ಒಂದೇ ಕಡೆ ಏನಂತ ಹೇಳ್ತೀವಿ, ಇಫ್ ಇಟ್ ಈಸ್ ಅಂಡರ್ ದ ಸೇಮ್ ಡಿಪಾರ್ಟ್ಮೆಂಟ್, ಓಕೆ, ಇನ್ ದ ಸೇಮ್ ಲಿಸ್ಟ್, ದೆನ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಡಿಟರ್ಮಿನೆಂಟ್ಸ್ ನಮ್ಮ ಫೋರ್ತ್ ಚಾಪ್ಟರ್, ಇದರಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ನೋಡ್ತೀವಿ, ಹೌದಾ? ಸೊ ದಟ್ ಈಸ್ x1 x2 x3 y1 y2 y3 ಹಾಗೆ 1 1 1, ದಟ್ಸ್ ಇಟ್, ಹೌದಾ? ಸೊ ಇದು ನಮ್ಮ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ. ಇನ್ನು ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿಗೆ ಬಂದಾಗ ಮೆಜಾರಿಟಿ ಈ ಫಾರ್ಮುಲಾಸ್ ಗಳನ್ನ ನಾವು ನೋಡೋದೆ ಈ ಚಾಪ್ಟರ್ ಹಾಗೆ ಇಂಟಿಗ್ರಲ್ಸ್ ನ ಮೇಲೆ, ರೈಟ್? ಸೊ ಯಾವುದೇ ಒಂದು ಪಾಯಿಂಟ್ ಎ, ಸೇ ಫಾರ್ ಎಕ್ಸಾಂಪಲ್ ದೇರ್ ಇಸ್ ಅ ಪಾಯಿಂಟ್ ಎ ಅಟ್ x equal to a, ನಮಗೆ ಕಂಟಿನ್ಯೂಟಿ ಇದೇನೋ ಇಲ್ವೋ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಈ ಫಾರ್ಮುಲಾ ಬಳಸ್ತೀರಾ, ದಟ್ ಈಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು a ಮೈನಸ್ ಎಫ್ ಆಫ್ ಎಕ್ಸ್, ಇದು ನಮ್ಮ LHL. ಲಿಮಿಟ್ ಎಕ್ಸ್ಟೆಂಡ್ಸ್ ಟು a ಪ್ಲಸ್ ಎಫ್ ಆಫ್ ಎಕ್ಸ್, ಇದು ನಮ್ಮ RHL.
ಸೊ ಎಲ್ ಹೆಚ್ ಎಲ್ ಆರ್ ಹೆಚ್ ಎಲ್ಗಳು ಈಕ್ವಲ್ ಇರುತ್ತೆ ವೆನ್ ಅ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಇದ್ದಾಗ, ಹೌದಾ? ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಅವರ್ ಲಿಮಿಟಿಂಗ್ ವ್ಯಾಲ್ಯೂ, ದಟ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ, ಹೌದಾ? ಸೊ ಡಿರೈವೇಟಿವ್ ಅಂತ ಬಂದಾಗ ಲಿಮಿಟ್ ಹೆಚ್ ಟೆನ್ಸ್ ಟು 0, ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್, ಹೌದಾ? ಇದನ್ನ ನಾವು ಕ್ಲಾಸ್ 11 ಅಲ್ಲೂ ಕೂಡ ಆಲ್ರೆಡಿ ಕಲ್ತಿದೀವಿ. ಏನು ಈ ಡಿಫ್ರೆನ್ಸಿಯೇಷನ್ ಮೇಲೆ ಬರ್ತಕ್ಕಂಥ ಫಾರ್ಮುಲಾಸ್ ಗಳನ್ನ ನಾವು ನೋಡಿದ್ರೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ ಎನ್ ಅಂದ್ರೆ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1, then differentiation of constant is 0, differentiation of any variable will be equal to 1, that is basically x, not any variable. Basically x ಅನ್ನೇ ತಗೊಂಡಾಗ when x is differentiated with respect to x ಮಾಡಿದ್ರೆ 1 ಬರುತ್ತೆ, ಹೌದಾ? ಫೈನ್. No, differentiation of e power x will be equal to e power x. Differentiation of sin x is cos x. Cos x differentiation is minus sin x. Tan x is secant square x. ಹಾಗೆ cot x ಇಂದು ಮೈನಸ್ ಕೊಸೆಕೆಂಟ್ ಸ್ಕ್ವೇರ್ ಎಕ್ಸ್. ಇನ್ನು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಟ್ ಎಕ್ಸ್ ಇಸ್ ಸೆಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಕೊಸೆಕೆಂಟ್ ಎಕ್ಸ್ ಇಂದು ಮೈನಸ್ ಕೊಸೆಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಸೊ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದ್ರೆ 1/x. ಡಿಫ್ರೆನ್ಸಿಯೇಷನ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳು, ಸೈನ್ ಇನ್ವರ್ಸ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಕಾಸ್ ಇನ್ವರ್ಸ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. Differentiation of tan inverse x ಬಂದು 1 divided by 1 plus x square. Cot inverse x ಇಂದು minus 1 divided by 1 plus x square. So differentiation of secant inverse x will be equal to 1 divided by x root x square minus 1. So cosecant inverse x ಗೆ minus 1 divided by x root x square minus 1. ಅದೇ ರೀತಿ differentiation of a power x divided by log a will be equal to a power x. ಹೌದಾ? ಕರೆಕ್ಟ್ ಅಲ್ವಾ? ಆಲ್ ರೈಟ್. ಸೊ ಇದಿಷ್ಟು ನಾವು ಡಿಫ್ರೆನ್ಸಿಯೇಷನ್ ಅಲ್ಲಿ ನೋಡ್ತಕ್ಕಂಥ ಫಾರ್ಮುಲಾಸ್ಗಳು. ಇನ್ನು ನೆಕ್ಸ್ಟು ಚಾಪ್ಟರ್ 6. ಬೇಸಿಕಲಿ ಇದು ನಾನು ಇಲ್ಲಿ ಚಾಪ್ಟರ್ ನೇಮ್ ಅನ್ನ ಬರ್ದಿಲ್ಲ. ಸೊ ದಿಸ್ ವಿಲ್ ಬಿ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್, ಹೌದಾ? ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್. ಆಲ್ ರೈಟ್. ಸೊ ಚಾಪ್ಟರ್ ನೇಮ್ ಅನ್ನ ಬರ್ದಿಲ್ಲ. So let me write here. This is our chapter 6 formula. So ಯಾವಾಗಾದ್ರೂ ಒಂದು ಫಂಕ್ಷನ್ ಇನ್ಕ್ರೀಸಿಂಗ್ ಇದೆ ಅಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ದಟ್ ಫಂಕ್ಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತನಾದ್ರೂ ತಗೋಬಹುದು, ಅಥವಾ ಡಿ ವೈ ಬೈ ಡಿ ಎಕ್ಸ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 0 ಇರುತ್ತೆ. ಡಿಕ್ರೀಸಿಂಗ್ ಫಂಕ್ಷನ್ ಡಿಕ್ರೀಸಿಂಗ್ ಇದೆ ಅಂತ ನೋಡೋದಕ್ಕೆ ಡಿ ವೈ ಬೈ ಡಿ ಎಕ್ಸ್ ವಿಲ್ ಬಿ ಲೆಸ್ ದೆನ್ 0 ಅಂತ ನಾವು ತಗೊಳ್ತೀವಿ. ಓಕೆ. ಸೊ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಡಿ ವೈ ಬೈ ಡಿ ಎಕ್ಸ್ ವಿಲ್ ಬಿ ಈಕ್ವಲ್ ಟು 0 ಅಂತ ಈಕ್ವೇಟ್ ಮಾಡ್ಕೊಳ್ತೀವಿ, ಹೌದಾ? ಇನ್ನು ಬಾಕಿ ಎಲ್ಲ ಕ್ವೆಶನ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಆಲ್ ರೈಟ್. ಸೊ ಇನ್ನು ನಮ್ಮ ನೆಕ್ಸ್ಟ್ ಚಾಪ್ಟರ್ 7, ದಟ್ ಈಸ್ ಇಂಟಿಗ್ರಲ್ಸ್. ಇಂಟಿಗ್ರಲ್ಸ್ ನ ಮೇಲೆ ಅಗೇನ್ ಲಾಟ್ ಆಫ್ ಫಾರ್ಮುಲಾಸ್ಗಳು ನಿಮಗೆ ಸಿಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಎನ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಪ್ಲಸ್ ಸಿ. ಸೊ ಪ್ಲಸ್ ಸಿ ಹಾಕೋದನ್ನ ಮರಿಬೇಡಿ. ಯಾವುದೇ ಒಂದು ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಿದ್ಮೇಲೆ ಕಡೆಯದಾಗಿ ಪ್ಲಸ್ ಸಿ ಹಾಕ್ರಿ, ಇದಕ್ಕೆ 1 ಮಾರ್ಕ್ ಇದ್ದೇ ಇರುತ್ತೆ. ಆಲ್ ರೈಟ್. So integration of 1 ಅಥವಾ constant will be equal to x plus c. So integration of cos x will be equal to sin x plus c. Integration of sin x will be minus cos x plus c. Integration of secant square x will be equal to tan x plus c. Integration of cosecant square x will be equal to minus cot x plus c. Integration of secant x tan x will be equal to secant x plus c. Integration of cosecant x into cot x will be equal to minus cosecant x plus c. ಇನ್ನು ಅದೇ ರೀತಿ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ, ಹೌದಾ? ಇನ್ವರ್ಸ್ಗಳು. ಅಂಡ್ ಯು ನೋ ದಟ್ ಆಲ್ರೆಡಿ ಈ ಒಂದು ಇಂಟಿಗ್ರೇಷನ್ ಅಂದ್ರೇನೆ ರಿವರ್ಸ್ ಪ್ರೋಸೆಸ್ ಆಫ್ ದ ಡಿಫ್ರೆನ್ಸಿಯೇಷನ್. ಇಂಟಿಗ್ರೇಷನ್ ಆಫ್ ಮೈನಸ್ 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ 1 by 1 plus x square will be tan inverse x plus c. Minus integration of minus 1 divided by 1 plus x square will be cot inverse x plus c. ಅದೇ ರೀತಿ integration of 1 divided by x root x square minus 1 will be equal to secant inverse x plus c. So same ಫಾರ್ಮುಲಾಗಳೇ, you will get minus cosecant inverse x plus c, ಹೌದಾ? minus 1 divided by x root x square minus 1 ಮಾಡಿದ್ರೆ you will get cosecant inverse x. ಅದೇ ರೀತಿ integration of e power x will be e power x plus c. ಇಂಟಿಗ್ರೇಷನ್ ಆಫ್ 1 by x ಅಂದ್ರೆ log x plus c. ಅದೇ ರೀತಿ ಇಂಟಿಗ್ರೇಷನ್ ಆಫ್ a power x will be equal to a power x divided by log a plus c.
ಹೌದಾ? ಇನ್ನು ಇಷ್ಟೇ ಅಲ್ಲದೆ ನಾವು ಈ ಇಂಟಿಗ್ರೇಷನ್ ಅಲ್ಲಿ ಪರ್ಟಿಕ್ಯುಲರ್ ಫಂಕ್ಷನ್ ನ ಮೇಲೆ ಕೆಲವೊಂದಿಷ್ಟು ಫಾರ್ಮುಲಾಸ್ಗಳನ್ನ ನೋಡ್ತೀವಿ. ಅಂಡ್ ಈ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ಗಳ ಮೇಲೆ ಇರ್ತಕ್ಕಂಥ ಈ 6 ಫಾರ್ಮುಲಾಗಳ ಪ್ರೂಫ್ ಅನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ. ಓಕೆನಾ? ಆಲ್ ರೈಟ್. ಅಂಡ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಿರೈವೇಶನ್ಗಳು, ಕರೆಕ್ಟ್ ಅಲ್ವಾ? ಸೊ ನಿಮಗೆ ಯೂಶಲಿ 5 ಮಾರ್ಕ್ಸ್ಗೆ ಕೇಳ್ತಾರೆ, ನಿಮಗೆ ಗೊತ್ತೇ ಇರುವಂಥದ್ದು. ಸೊ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 1/2a ಲಾಗ್ ಆಫ್ ಮಾಡ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಹೌದಾ? ಇದಿಷ್ಟು 6 ಫಾರ್ಮುಲಾಸ್ಗಳು, ಪ್ರತಿಯೊಂದು ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಡಿರೈವೇಶನ್ ಯಾವ್ದಾದ್ರೂ ಒಂದ್ರ ಮೇಲೆ ಡಿರೈವೇಶನ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹೌದಾ? ಆಲ್ ರೈಟ್. ಇನ್ನು ನೆಕ್ಸ್ಟ್ ಸಮ್ ಸ್ಪೆಷಲ್ ಇಂಟಿಗ್ರಲ್ಸ್ ನ ನಾವು ನೋಡ್ತೀವಿ. ಇದಕ್ಕೂ ಕೂಡ ನಾನು ಒಂದು ವಿಡಿಯೋವನ್ನ ಕೊಡ್ತೀನಿ ಸೆಪರೇಟ್ ಆಗಿ. 3 ಈ ಒಂದು ಫಾರ್ಮುಲಾಸ್ ಅನ್ನ ನಾವು ಅಲ್ಲಿ ಡಿರೈವ್ ಮಾಡೋಣ, ವಿತ್ ಪ್ರೂಫ್ ಇರುತ್ತೆ. ಓಕೆ, ಯು ವಿಲ್ ಗೆಟ್ ಅನದರ್ ವಿಡಿಯೋ ಫಾರ್ ದ ಸ್ಪೆಷಲ್ ಇಂಟಿಗ್ರಲ್ಸ್. ಓಕೆ, ಸೊ ಇದನ್ನು ಕೂಡ ನಾವು ಬೇಸಿಕಲಿ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಲ್ಲಿ ಇವುಗಳನ್ನ ಹೆಚ್ಚಾಗಿ ನಾವು ಅಪ್ಲೈ ಮಾಡೋದು, ಕರೆಕ್ಟ್ ಅಲ್ವಾ? ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಲ್ಲಿ ಈ ಫಾರ್ಮುಲಾಸ್ ನಮಗೆ ತುಂಬಾನೇ ಹೆಲ್ಪ್ಫುಲ್. ಆಲ್ ರೈಟ್, ಫೈನ್. ಸೊ ಇನ್ನು ಇದಾದ್ಮೇಲೆ ನಾವು ನೋಡುವಂಥದ್ದು ಡೆಫಿನೇಟ್ ಇಂಟಿಗ್ರಲ್ಸ್. ಇಷ್ಟೋ ತನಕ ಮಾತಾಡಿದ್ದು ಇಂಡೆಫಿನೇಟ್ ಇಂಟಿಗ್ರಲ್ಸ್ ಮೇಲೆ. ಸೊ ಡೆಫಿನೇಟ್ ಇಂಟಿಗ್ರಲ್ಸ್ ಅಂತ ಬಂದಾಗ ಅಲ್ಲಿ ನಮಗೆ ಲಿಮಿಟ್ಸ್ಗಳಿರುತ್ತೆ. ಸೊ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ, ಲಿಮಿಟ್ ವಿಲ್ ಬಿ ಫ್ರಮ್ ಎ ಟು ಬಿ, ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಆಗುತ್ತೆ. ಹೌದಾ? ಆಫ್ಟರ್ ಅಪ್ಲೈಯಿಂಗ್ ದ ಲಿಮಿಟ್. ಓಕೆ, ಸೊ ಇನ್ನು ಇದರ ಮೇಲೆ ಪ್ರಾಪರ್ಟೀಸ್ಗಳನ್ನ ನಾವು ನೋಡ್ತೀವಿ. 7 ಪ್ರಾಪರ್ಟೀಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದರ ಪ್ರೂಫ್ ಅನ್ನ ಕೂಡ ನಾನು ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ. ಒಟ್ಟು 3 ವಿಡಿಯೋಸ್ಗಳು ನಿಮಗೆ ಬರುತ್ತೆ ಸೆಪರೇಟ್ ಆಗಿ. 6 ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ ಕೇಳುವಂತಹ ಈ ಒಂದು ಫಾರ್ಮುಲಾಸ್ಗಳನ್ನ ನೀವೆಲ್ಲರೂ ಚೆನ್ನಾಗಿ ತರೋಗ್ರಿ. ಅಂಡ್ ಈ ಪ್ರಾಪರ್ಟೀಸ್ಗಳನ್ನ ನಾವು ಕ್ವೆಶನ್ ಸಾಲ್ವ್ ಮಾಡೋದ್ರಲ್ಲೂ ಕೂಡ ಯೂಸ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಆರ್ ಯು ಗೆಟಿಂಗ್ ದಿಸ್? ಎಸ್. ಸೊ ಹಾಗಿದ್ರೆ ಈಗ ಈ ಬೇಸಿಕಲಿ ಇಲ್ಲಿ ಇರ್ತಕ್ಕಂಥದ್ದು 4 ಪ್ರಾಪರ್ಟೀಸ್. ಹೌದಾ? ಇಲ್ಲಿ ನಿಮಗೆ ಮತ್ತೆ 3 ಪ್ರಾಪರ್ಟೀಸ್ಗಳಿದೆ. ಅಂಡ್ P7 ಇಲ್ಲಿ ಬರ್ದಿದ್ದೀನಿ ಆಕ್ಚುಲಿ. ಓಕೆ, ಸೊ ಈ ಎಲ್ಲ ಪ್ರಾಪರ್ಟೀಸ್ಗಳನ್ನ ಥರೋ ಆಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅಂಡ್ ಆಸ್ ಐ ಸೆಡ್, ಯು ವಿಲ್ ಗೆಟ್ ದ ಸೆಪರೇಟ್ ವಿಡಿಯೋ ಫಾರ್ ದೀಸ್ ಫಾರ್ಮುಲಾಸ್. ಆಲ್ ರೈಟ್. ಇನ್ನು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಲ್ಲಿ ನಾವು ನೋಡೋದು ಇರೋದೇ ಚಿಕ್ಕ ಚಾಪ್ಟರು. ಹೌದಾ? ಕಾನ್ಸೆಪ್ಟ್ ಕೂಡ ಕಡಿಮೆ. ಸೊ ಏರಿಯಾ ಬಿಟ್ವೀನ್ ಕರ್ವ್ಸ್ ಅಲ್ಲಿ ನಾವು ನೋಡೋದು ಈ ಒಂದು ಫಾರ್ಮುಲಾ, ದಟ್ ಈಸ್ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಡಿ ಎಕ್ಸ್. ಹೌದಾ? ಇನ್ನು ಇದಾದ ನಂತರ ನಾವು ಚಾಪ್ಟರ್ 9 ಡಿಫರೆನ್ಷಿಯಲ್ ಇಕ್ವೇಶನ್ ನ ಮೇಲೆ ಫಾರ್ಮುಲಾಸ್ಗಳನ್ನ ನೋಡ್ತೀವಿ. ಸೊ ವೇರಿಯೇಬಲ್ ಸೆಪರಬಲ್ ಮೆಥಡ್ ಮೇಲೆ ಬರುವಂಥದ್ದು, ದಟ್ ಈಸ್ dy ಬೈ ಡಿ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ವೈ. ಹೌದಾ? ಸೊ ನೀವೇನ್ ಮಾಡ್ತೀರಾ? ವೇರಿಯೇಬಲ್ ಸೆಪರಬಲ್ ಮೆಥಡ್ ನ ಅಪ್ಲೈ ಮಾಡಿದಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ, ದಟ್ ಈಸ್ ಕ್ವೈಟ್ ಈಸಿ. ಲೀನಿಯರ್ ಫಾರ್ಮ್ ಅಲ್ಲಿ ನೋಡಿದಾಗ ಯಾವುದೇ ಒಂದು ಇಕ್ವೇಶನ್ ಲೀನಿಯರ್ ಫಾರ್ಮ್ ಅಲ್ಲಿ ಇದೇನೋ ಇಲ್ವೋ ಅಂತ ಚೆಕ್ ಮಾಡ್ಲಿಕ್ಕೆ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ರೂಲ್. ಇದನ್ನ ನಾವು ಕಂಪೇರ್ ಮಾಡ್ತೀವಿ. ಹೌದಾ? dy ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ವಿಲ್ ಬಿ ಈಕ್ವಲ್ ಟು ಕ್ಯೂ, ರೈಟ್? ಓಕೆ, ಇನ್ನು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಬಂದಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವಿಲ್ ಬಿ ಈಕ್ವಲ್ ಟು ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್. ಹೌದಾ? ಈ ರೀತಿಯಾಗಿ ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಏನು ವೆಕ್ಟರ್ ಅಲ್ಜಿಬ್ರಾ ಚಾಪ್ಟರಿಗೆ ಬಂದಾಗ ಮ್ಯಾಗ್ನಿಟ್ಯೂಡ್ ಆಫ್ ಎನಿ ವೆಕ್ಟರ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವೇನ್ ಯೂಸ್ ಮಾಡ್ತೀವಿ? ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಕೋಎಫಿಷಿಯಂಟ್ಸ್ ಗಳ ಸ್ಕ್ವೇರ್ ಅಲ್ವಾ? ಕರೆಕ್ಟ್ ಅಲ್ವಾ? x1 ಪ್ಲಸ್ y1 ಪ್ಲಸ್ z1 ಇದೆ ಅಂದ್ರೆ ಅದರ ಕೋಎಫಿಷಿಯಂಟ್ಸ್ ಗಳನ್ನ ತಗೊಂಡು ನೀವು ಎಕ್ಸ್ ವೈ ಝೆಡ್ ಗಳ ಕೋಎಫಿಷಿಯಂಟ್ಸ್ ಅನ್ನ ಸ್ಕ್ವೇರ್ ಮಾಡ್ತೀರಾ, ಸ್ಕ್ವೇರ್ ರೂಟ್ ಅನ್ನ ಅಪ್ಲೈ ಮಾಡ್ತೀರಾ, ರೈಟ್? ಇನ್ನು ಏರಿಯಾ ಆಫ್ ಪ್ಯಾರಲೆಗ್ರಾಮ್ ಇಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ. ವೆಕ್ಟರ್ ಇಕ್ವೇಶನ್ ಬಂದ್ಬಿಟ್ಟು ಇದ್ರ ಮೇಲೆ ನಿಮಗೆ ಡಿರೈವೇಶನ್ ಇದೆ. ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ವೆಕ್ಟರ್ ಬಿ. ಇನ್ನು ಆಂಗಲ್ ಬಿಟ್ವೀನ್ ಎನಿ 2 ವೆಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಕಾಸ್ ಥೀಟಾ ವಿಲ್ ಬಿ ಈಕ್ವಲ್ ಟು magnitude of vector b into vector b1 into vector b2 divided by magnitude of vector b1 into magnitude of vector b2. ಹೌದಾ? ಇನ್ನು ಡಾಟ್ ಪ್ರಾಡಕ್ಟ್ ಕ್ರಾಸ್ ಪ್ರಾಡಕ್ಟ್ ಅನ್ನ ನೀವು ಕಲ್ತೇ ಇರ್ತೀರಾ. ದಟ್ ಈಸ್ 2 ವೆಕ್ಟರ್ಗಳ ಡಾಟ್ ಪ್ರಾಡಕ್ಟ್ ವಿಲ್ ಬಿ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ. ಇನ್ನು ಅದೇ ರೀತಿ ಕ್ರಾಸ್ ಪ್ರಾಡಕ್ಟ್ ಅನ್ನ ನಾವು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ವಿಲ್ ಬಿ ಈಕ್ವಲ್ ಟು magnitude of vector a into magnitude of vector b into sin theta.
ಹೌದಾ? ಸೊ ಡೈರೆಕ್ಷನ್ ರೇಷಿಯೋಸ್ ಬಂದ್ಬಿಟ್ಟು x-x1, y-y1, z-z1. ಇದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಲ್ ರೈಟ್, ನೀವು 3 ಡೈಮೆನ್ಷನಲ್ ಜಾಮಿಟ್ರಿಯಲ್ಲಿ 3 ಫಾರ್ಮುಲಾಸ್ಗಳನ್ನು ನೋಡ್ತೀರಾ. ಅಗೇನ್ ಡಿಸ್ಟೆನ್ಸ್ ಫಾರ್ಮುಲಾನ ಇಲ್ಲಿ ನೋಡ್ತೀರಾ. 3 ಡೈಮೆನ್ಷನ್ ಇರೋದ್ರಿಂದ x-y-z ಆಕ್ಸಸ್ಗಳಿರ್ತವೆ. ಹಾಗಾಗಿ ಸೇಮ್ ಈ ಡಿಸ್ಟೆನ್ಸ್ ಫಾರ್ಮುಲಾ ನೀವು ಮೊದಲನೇದಾಗಿ ನೋಡ್ತಿಲ್ಲ, ಅರ್ಲಿಯರ್ ಕ್ಲಾಸಸ್ ಅಲ್ಲೂ ಕಲ್ತಿದ್ದೀರಾ. ಹೌದಾ? 2 ಡೈಮೆನ್ಷನಲ್ ಜಾಮಿಟ್ರಿಯಲ್ಲೂ ಕಲ್ತಿದ್ದೀರಾ. ಈಗ 3 ಡೈಮೆನ್ಷನಲ್ ಜಾಮಿಟ್ರಿಯಲ್ಲಿ ಇದು x-y-z ಆಗಿ ಬಂದಿದೆ. ಹೌದಾ? ಕ್ಲಾಸ್ 11 ಅಲ್ಲೂ ಆಲ್ರೆಡಿ ಇದನ್ನ ಫಾರ್ಮುಲಾ ಕಲ್ತಿದ್ದೀರಾ ನೀವು. ಸೊ ಈಕ್ವೇಶನ್ ಆಫ್ ಎ ಲೈನ್ ಅಂದ್ರೆ x-x1/a, y-y1/b, ಹಾಗೆ z-z1 divided by c. ಓಕೆ, ವಿಲ್ ಬಿ ಈಕ್ವಲ್ ಟು ಈಚ್ ಅದರ್. ಇನ್ನು ಪ್ಲೇನ್ ಈಕ್ವೇಶನ್ ಅಂತ ಬಂದ್ರೆ ax plus by plus cz plus d ವಿಲ್ ಬಿ ಈಕ್ವಲ್ ಟು 0. ಆಲ್ ರೈಟ್, ಇನ್ನು ಪ್ರಾಬಬಿಲಿಟಿ ಮೇಲೆ ನಾವು ಫಾರ್ಮುಲಾಸ್ಗಳನ್ನು ನೋಡಿದ್ರೆ 2 ಫಾರ್ಮುಲಾಸ್ನ ನೋಡ್ತೀರಾ. ಒಂದು ಬೇಸ್ ಥಿಯರಮ್, ಇದ್ರ ಮೇಲೆ ಕ್ವಶನ್ಸ್ಗಳನ್ನೇ ಸಾಲ್ವ್ ಮಾಡ್ತೀರಾ. ಅಂಡ್ ಅಗೇನ್ ಕಂಡೀಷನಲ್ ಪ್ರಾಬಬಿಲಿಟಿ ಅಂತ ಬಂದ್ರೆ ಯಾವಾಗ 2 ಸೆಟ್ಗಳು ಓಕೆ ಇಂಟರ್ಸೆಕ್ಟ್ ಆಗ್ತಿದೆ ಅಂದ್ರೆ ಕಂಡೀಷನಲ್ ಪ್ರಾಬಬಿಲಿಟಿನ ಅಪ್ಲೈ ಮಾಡ್ತೀವಿ. ಸೊ ದಟ್ ಈಸ್ p of a intersection b divided by p of b. ಸೊ ಅಗೇನ್ ಬೇಸ್ ಥಿಯರಮ್ ಅನ್ನ ಅಪ್ಲೈ ಮಾಡಿ ಬೇಸ್ ಫಾರ್ಮುಲಾನ ನೋಡ್ತೀವಿ. ಸೊ ಇದ್ರ ಮೇಲೆ ಸಾಕಷ್ಟು ಕ್ವಶನ್ಸ್ಗಳನ್ನು ಕೂಡ ನೀವು ಸಾಲ್ವ್ ಮಾಡ್ತೀರಾ. ಫೈನ್. ಸೊ ನಿಮ್ಮ ಅಷ್ಟು ಚಾಪ್ಟರ್ಸ್ಗಳ ಮೇಲೆ ಇರ್ತಕ್ಕಂಥ ಅಂದ್ರೆ ಯಾವ ಚಾಪ್ಟರ್ ಅಲ್ಲಿ ಫಾರ್ಮುಲಾಸ್ಗಳು ಅಪ್ಲಿಕೇಬಲ್ ಇದೆನೋ ಆ ಎಲ್ಲ ಚಾಪ್ಟರ್ಸ್ಗಳನ್ನ ತಗೊಂಡು ಅದರಲ್ಲಿ ಇರ್ತಕ್ಕಂಥ ಫಾರ್ಮುಲಾಸ್ಗಳನ್ನ ನಾನು ಬರೆದಿದ್ದೀನಿ. ಓಕೆ, ಆಲ್ ರೈಟ್. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಥರೋ ಆಗಿ. ಇದರ PDF ನಿಮಗೆ ಸಿಗುತ್ತೆ ಅಂತ ಹೇಳಿದ್ದೀನಿ. ಓಕೆ, ಸೊ ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್ ಮಕ್ಕಳೇ. ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.